ಜೈ ಶ್ರೀ ಗುರುದೇವ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಭಿಲಾಷ್ ಅಂತ. ನಾನು ಆದಿಚುಂಚನಗಿರಿ ಕಣ್ಣಿನ ಆಸ್ಪತ್ರೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಮೆಡಿಕಲ್ ರೆಟಿನಾ ಮತ್ತು ಕ್ಯಾಟ್ರಾಕ್ಟ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯ ಕಣ್ಣಿನ ವಿಭಾಗದಲ್ಲಿ ನಾನಾ ಸೌಕರ್ಯಗಳು ಅವೈಲೇಬಲ್ ಇದೆ ಸದ್ಯಕ್ಕೆ. ಸೊ ಮೇಯ್ನ್ ಅಂದರೆ ಇಲ್ಲಿ ನಮ್ಮ ಇದರಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ, ರಿಫ್ರಾಕ್ಟಿವ್ ಎರರ್ ಕರೆಕ್ಷನ್ ಅಂದರೆ ಮಕ್ಕಳ ಕಣ್ಣಿನ ದೃಷ್ಟಿ ದೋಷ ಕರೆಕ್ಟ್ ಮಾಡೋದು, ಮತ್ತು ಮೇಲ್ಗಣ್ಣು ಇರುತ್ತಲ್ಲ ಮಕ್ಕಳಲ್ಲಿ ಅದನ್ನು ಕರೆಕ್ಟ್ ಮಾಡೋದು, ಮತ್ತು ರೆಟಿನಾ ಸರ್ವಿಸಸ್. ಈ ಜನರಲಿ ಮಧುಮೇಹ ಇಲ್ಲ ಹೈಪರ್ ಟೆನ್ಷನ್ ಇರೋವಂಥ ಜನರಿಗೆ ಅವರ ಹಿಂದಿನ ನರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಟ್ರೀಟ್ಮೆಂಟ್ ಕೊಡೋದು, ಮತ್ತು ಕರಿಗುಡ್ಡೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಕೂಡ ಸರಿಪಡಿಸುವಂಥ ಸೌಲಭ್ಯಗಳು ಇರುತ್ತೆ. ಅದ್ರ ಜೊತೆಗೆ ಕಣ್ಣಿನಲ್ಲಿ ಕೂಡ ಒಂದು ಗ್ಲೋಕೋಮಾ ಅಂತ ಒಂದು ತೊಂದರೆ ಇರುತ್ತೆ. ಅದು ಕಣ್ಣಿನ ಪ್ರೆಷರ್. ಈಗ ನಮ್ಮ ಬಾಡಿಲಿ ಹೇಗೆ ಬ್ಲಡ್ ಪ್ರೆಷರ್ ಇರುತ್ತಲ್ಲ ಅದೇ ಥರ ಕಣ್ಣಿನಲ್ಲೂ ಒಂದು ಪ್ರೆಷರ್ ಇರುತ್ತೆ. ಅದನ್ನು ನಾವು ಗ್ಲೋಕೋಮಾ ಅಂತ ಕರಿತೀವಿ. ಅದೇನಾದ್ರು ಜಾಸ್ತಿ ಆದಾಗ ನಮ್ಮ ಹಿಂದಿನ ಕಣ್ಣಲ್ಲಿ ನರ ಇರುತ್ತಲ್ಲ ಅದು ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸೊ ಇದರದ್ದು ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ. ಈಗ ನಾವು ಕ್ಯಾಟ್ರಾಕ್ಟ್ ಸರ್ಜರಿ ಅಂದರೆ ಪೊರೆ ಆಪರೇಷನ್ ಅಂತ ತೊಗೊಂಡ್ರೆ ನಮ್ಮ ಆಸ್ಪತ್ರೆಯಲ್ಲಿ ಆನ್ ಆನ್ ಆ್ಯಾವ್ರೇಜ್ ಅಂದರೆ ಒಂದು ವರ್ಷದಲ್ಲಿ 4,000 ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತೀವಿ. ಅದರಲ್ಲಿ ಹೆಚ್ಚಿನ ಲೆವೆಲಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗ ಆಗಲಿ ಅಂತ ಉಚಿತ ಕ್ಯಾಟ್ರಾಕ್ಟ್ ಸರ್ಜರಿ ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಈಗ ಅತ್ಯಾಧುನಿಕ ಈಗ ರೀಸೆಂಟ್ ಫೇಕೋ ವಿತ್ ಫೋಲ್ಡಬಲ್ ಐಎಲ್ ಅಂತ ಹೇಳ್ತೀವಿ ಸರ್ಜರಿ ಕೂಡ ಇಲ್ಲಿ ಮಾಡ್ತೀವಿ ನಾವು. ಅದ್ರ ನೆಕ್ಸ್ಟ್ ನೀವು ತಗೊಂಡ್ರೆ ಈಗ ಕಣ್ಣಿನ ಮಕ್ಕಳಲ್ಲಿ ಈಗ ಸ್ಕೂಲ್ ಗೋಯಿಂಗ್ ಏಜ್ ಅಂದರೆ ನಾವು ಶಾಲಾ ಮಕ್ಕಳಲ್ಲಿ ಎಸ್ಪೆಷಲಿ ಅವರಿಗೆ ಕಣ್ಣಿನ ದೃಷ್ಟಿ ದೋಷ ಇರ್ಬೋದು. ಆ ಮಕ್ಕಳಿಗೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಕಣ್ಣಿನ ಚಿಕಿತ್ಸೆ ಮತ್ತು ಕಣ್ಣಿನ ಒಂದು ದೃಷ್ಟಿ ಪರೀಕ್ಷೆ ಮಾಡಿಸುವಂಥದ್ದು ಒಳ್ಳೆಯದು. ಅದು ಕೂಡ ಸೌಲಭ್ಯತೆ ಇಲ್ಲಿದೆ ನಮ್ಮಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್, ಈಗ 40 ವರ್ಷದ ನಂತರ ತುಂಬ ಜನಕ್ಕೆ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಒಂದು ಇಂಡಿಯಾನ ಒಂದು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅದರಲ್ಲಿ 40 ವರ್ಷ ಆಗಿರೋರಿಗೆ ಶುಗರು BP ಇರೋದು ತುಂಬ ಕಾಮನ್. ಅಂಥವರಲ್ಲಿ ಕಣ್ಣಿನ ಹಿಂದಿನ ನರ ತೊಂದರೆ ವೆರಿ ಕಾಮನ್ ಈಗ ಸದ್ಯದಲ್ಲಿ. ಸೊ ಅಂಥವರಲ್ಲಿ ಏನಾದರೂ ಕಣ್ಣಿನ ಹಿಂದಿನ ನರದಲ್ಲಿ ಏನಾದರೂ ಊತ ಬಂದಿದ್ದರೆ ಅವ್ರಿಗೆ ಕಣ್ಣಿನ ನರಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಅದು ಆ್ಯಂಟಿ-VEGF ಇಂಜೆಕ್ಷನ್ ಅಂತ ಹೇಳ್ತೀವಿ. ಅದು ಕೂಡ ಫೆಸಿಲಿಟಿ ಅವೈಲೇಬಲ್ ಇದೆ ಈಗ ಸದ್ಯಕ್ಕೆ. ಅದು ಬಿಟ್ಟರೆ ಕಣ್ಣಿನ ಲೇಸರ್ ಕೂಡ ಮಾಡ್ತೀವಿ. ಅದು ರೆಟಿನಲ್ ಲೇಸರ್ಸ್ ಅಂತ ಹೇಳ್ತೀವಿ, ಆಲ್ಸೋ ಕಾಲ್ಡ್ ಎಸ್ PRP ಲೇಸರ್ಸ್. ದಟ್ ಈಸ್ ಆಲ್ಸೋ ಅದು ಕೂಡ ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಅದ್ರ ನಂತರ ಅದೇನಾದ್ರು ಅದರಿಂದ ಕೂಡ ಗುಣಮುಖ ಆಗಿಲ್ಲ, ಈಗ ಡಯಾಬಿಟಿಕ್ ರೆಟಿನೋಪತಿ ಇದೆ ಆ ಪೇಷಂಟ್ಸಲ್ಲಿ, ಅದರಿಂದ ಕೂಡ ಗುಣಮುಖ ಆಗಿಲ್ಲ, ಅವ್ರಿಗೆ ಮುಂದಿನ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕು. ಇನ್ ದ ಸೆನ್ಸ್ ಈಗ ವಿಟ್ರೆಕ್ಟಮಿ ಏನಾದರೂ ಬೇಕಂದರೆ ಆ ಸರ್ವಿಸಸ್, ದಟ್ ಈಸ್ ವಿಟ್ರಿಯೋ ರೆಟಿನಾ ಸರ್ವಿಸಸ್ ಕೂಡ ಅವೈಲೇಬಲ್ ಮಾಡಿಕೊಟ್ಟಿದ್ದೀವಿ. ಸೊ ಇದೆಲ್ಲ ಸೌಲಭ್ಯತೆ ಆ್ಯಸ್ ಅ ರೆಟಿನಾ ಯೂನಿಟಲ್ಲಿ ಫುಲ್ ಎಲ್ಲ ಸೌಲಭ್ಯತೆ ಅವೈಲೇಬಲ್ ಇದೆ. ಅದನ್ನು ನಮ್ಮ ಗ್ರಾಮೀಣ ಪ್ರದೇಶದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯೂಸ್ ಮಾಡ್ಕೊಳ್ಳೋದು ಉತ್ತಮ ಆ್ಯಂಡ್ ಅವರಿಗೂ ಕೂಡ ಒಳ್ಳೆಯದಾಗತ್ತೆ. ನೆಕ್ಸ್ಟು ಈಗ ಕಣ್ಣಿನ ಕರಿಗುಡ್ಡೆ ಸಮಸ್ಯೆ ಇರುತ್ತೆ ಕೆಲವರಲ್ಲಿ. ಕರಿಗುಡ್ಡೆ ಅಂದರೆ ಕಾರ್ನಿಯಾ ಅಂತ ಹೇಳ್ತೀವಿ. ಈ ಕಾರ್ನಿಯಾ ಕೆಲವು ಸಲ ಏನಾದರೂ ಏಟಾಗಿತ್ತು ಇಲ್ಲ ಏನಾದರೂ ಕೆಲವು ಸಲ ಇನ್ಫೆಕ್ಷನ್ ಆಗಿತ್ತು, ಆಗ ಕರಿಗುಡ್ಡೆ ಏನಾಗುತ್ತೆ ಬೆಳ್ಳಗಾಗ್ಬಿಡುತ್ತೆ. ಸೊ ಅವಾಗ ಮನುಷ್ಯನಿಗೆ ದೃಷ್ಟಿ ದೋಷ ಪ್ರಾಬ್ಲಮ್ ಆಗುತ್ತೆ. ಅಂಥ ಸಿಚುವೇಷನ್ನಲ್ಲಿ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅಂದರೆ ಕರಿಗುಡ್ಡೆನ ಕಸಿ ಮಾಡ್ಕೊಳ್ಳೋ ಅಂಥ ಒಂದು ಸೌಲಭ್ಯತೆ. ಅದನ್ನು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಆ ಫೆಸಿಲಿಟಿ ಕೂಡ ನುರಿತ ತಜ್ಞರಿಂದ ಮಾಡಿಕೊಡೋ ಅಂಥ ಒಂದು ಅವೈಲೇಬಿಲಿಟಿ ಮಾಡಿಕೊಡ್ತಾ ಇದ್ದೀವಿ. ಅದು ಬಿಟ್ಟರೆ ನಾವು ಹೇಳ್ತೀವಲ್ಲ ನೇತ್ರದಾನನೇ ಮಹಾದಾನ ಅಂತ, ಅದೇ ಥರ ಈಗ ಒಬ್ಬರು ಏನಾದರೂ ಯಾವುದೋ ಒಂದು ನ್ಯಾಚುರಲ್ ಕಾಸಸ್ಸಿಂದ ಸತ್ತರೆ ಕೆಲವು ಜನ ಅದನ್ನು ಆ ಕಣ್ಣನ್ನು ದಾನ ಮಾಡ್ಬೋದು. ಆ ಒಂದು ಕಣ್ಣದಲ್ಲಿ 2 ಜನಕ್ಕೆ ನೀವು ದೃಷ್ಟಿ ಕೊಡ್ಬೋದು. ಸೊ ಅದನ್ನು ಐ ಡೊನೇಷನ್ ಪ್ಲೆಡ್ಜ್ ಅಂತ ಹೇಳ್ತೀವಿ. ಆ ಫಾರ್ಮ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವು ಇಲ್ಲಿ ಸುತ್ತಮುತ್ತ ಯಾರ್ಯಾರಿದ್ರು ಅಟ್ಲೀಸ್ಟ್ ಆ ಐ ಡೊನೇಷನ್ದು ಪ್ಲೆಡ್ಜ್ ಮಾಡಿಕೊಂಡ್ರೆ ಯಾರಿಗೆ ಆ ಕರಿಗುಡ್ಡೆ ದೋಷ ಇರುತ್ತೋ ಅದನ್ನು ನಾವು ಸ್ವಲ್ಪ ಗುಣಪಡಿಸ್ಬೋದು. ಸೊ ಅದರಿಂದ ಇಲ್ಲಿ ಸುತ್ತಮುತ್ತ ಇರೋ ಜನಕ್ಕೆ ನನ್ನ ಬೇಡಿಕೆ ಏನಂದರೆ ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಐ ಡೊನೇಷನ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೊಂದು ನಮ್ಮ ಬೇಡಿಕೆ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ, ನಮ್ಮ ಹಾಸ್ಪಿಟಲ್ ವತಿಯಿಂದ ನಮ್ಮ ಬೇಡಿಕೆ. ನೆಕ್ಸ್ಟು ಗ್ಲೋಕೋಮಾ ಸರ್ವಿಸಸ್. ನಾನು ಆಗಲೇ ಹೇಳಿದಾಗೆ ಕಣ್ಣಿನ ಈಗ ಬಾಡಿಲಿ ಒತ್ತಡ ಹೆಂಗಿರುತ್ತೋ ಪ್ರೆಷರ್ ಅಂತ ಹೇಳ್ತೀವಲ್ಲ BP, ಅದೇ ಥರ ಕಣ್ಣಲ್ಲೂ ಒಂದು BP ಪ್ರೆಷರ್ ಇರುತ್ತೆ. ಅದನ್ನು ಇಂಟ್ರಾಆಕ್ಯುಲರ್ ಪ್ರೆಷರ್ ಅಂತ ಹೇಳ್ತೀವಿ. ಕೆಲವು ಸಲ ಅದೇನಾದ್ರು 20ಕ್ಕಿಂತ ಜಾಸ್ತಿ ಹೋದಾಗ ಹಿಂದಿನ ನರದ್ದು ದೋಷ ಶುರು ಆಗುತ್ತೆ. ಸೊ ಆ ಹಿಂದಿನ ನರದ ದೋಷ ಹೇಗೆ ಅಂತ ಹೇಳಿದ್ರೆ, ಆ ದೋಷದಿಂದ ನಿಮಗೆ ಈಗ ಪೈಪಲ್ಲಿ ಮಾತ್ರ ಒಂದು ಕಣ್ಣಲ್ಲಿ ನೋಡಿದ್ರೆ ಹೇಗೆ ಬರೀ ಸೆಂಟ್ರಲ್ ವಿಷನ್ ಮಾತ್ರ ಕಾಣುತ್ತೋ ಅದೇ ಥರ ಸೈಡ್ ವಿಷನ್ ಏನು ಕಾಣೋದಿಲ್ಲ. ಅದನ್ನು ನಾವು ಗ್ಲೋಕೋಮಾ ಅಂತ ಹೇಳ್ತೀವಿ.
ಇದು ಹೆಚ್ಚಿನ ಜನದಲ್ಲಿ 40 ವರ್ಷದ ನಂತರ ಕಾಣಿಸ್ಕೊಳ್ಳುತ್ತೆ. ಸೊ ಅದರಿಂದ ಒಂದು ತೊಂದರೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಅಟ್ಲೀಸ್ಟ್ 40 ವರ್ಷದ ನಂತರ ನಾನು ಎಲ್ಲ ಪೇಷಂಟ್ಸಲ್ಲೂ ಕೇಳ್ಕೊಳ್ಳೋದೇನೆಂದರೆ ಬಂದು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ. ಅದರದ್ದು ಟ್ರೀಟ್ಮೆಂಟ್ ಆಪ್ಷನ್ ಡ್ರಾಪ್ಸ್ ಇರ್ಬೋದು, ಇಲ್ಲ ಅದಕ್ಕೆ ಬೇಕಾಗಿರೋವಂಥ ಪ್ರೆಷರ್ ಕಡಿಮೆ ಆಗುವಂಥ ಸರ್ಜರಿ, ಅದನ್ನು ಟ್ರಬೆಕ್ಲೆಕ್ಟಮಿ ಅಂತ ಹೇಳ್ತೀವಿ. ಮತ್ತು ಲೇಸರ್ ಪ್ರೊಸೀಜರ್ಸ್ ಕೂಡ, ಗ್ಲಾಕೋಮಾ ಲೇಸರ್ ಪ್ರೊಸೀಜರ್ಸ್ ಎಲ್ಲ ಇದೆ. ಇದೆಲ್ಲ ಬಂದು ಇಲ್ಲಿ ನೀವು ಅವೈಲಬಿಲಿಟಿ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು. ಈ BG ನಗರದಲ್ಲಿರೋವಂಥ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿರೋ ಸೌಲಭ್ಯಗಳನ್ನು ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಜನರು ಉಪಯೋಗಿಸ್ಕೊಳ್ಬೇಕು. ನಮ್ಮ ಕಣ್ಣಿನ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸರ್ವಿಸಸ್, ರೈಟ್ ಫ್ರಮ್ ಕ್ಯಾಟ್ರಾಕ್ಟ್ ಇರ್ಬೋದು, ಪೊರೆ ತೆಗೆಯುವಂಥ ಸಮಸ್ಯೆ ಇರ್ಬೋದು, ರೆಟಿನಾ ಸರ್ವಿಸಸ್, ಕಾರ್ನಿಯಾ ಅಂದರೆ ಕರಿಗುಡ್ಡೆ, ಮತ್ತು ಕಣ್ಣಿನ ಹಿಂದಿನ ಪ್ರೆಷರ್, ಇದೆಲ್ಲ ಟ್ರೀಟ್ಮೆಂಟ್ ಸೌಲಭ್ಯಗಳನ್ನ ಅವೈಲೇಬಲ್ ಮಾಡಿಕೊಟ್ಟಿರುವಂಥ ನಮ್ಮ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರುಗಳಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಫೆಸಿಲಿಟೀಸ್ಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವೈಲೇಬಲ್ ಇರೋದು ತುಂಬ ಕಡಿಮೆ. ಈ ಥರ ಫೆಸಿಲಿಟೀಸ್ ಬೇಕು ಅಂದರೆ ನಿಮಗೆ ಯೂಶಲಿ ಬೆಂಗಳೂರು ಹೋಗಬೇಕು, ಮೈಸೂರು ಹೋಗಬೇಕು, ಇದೆಲ್ಲ ಇದೆ. ಸೊ ಇದೆಲ್ಲ ಇಲ್ಲೇ ಅವೈಲೇಬಲ್ ಮಾಡಿಕೊಟ್ಟು ನಮ್ಮ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋವಂಥ ನಮ್ಮ ಸ್ವಾಮೀಜಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಕಡೆಯಿಂದ ಥ್ಯಾಂಕ್ ಯು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.